ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಮಧ್ಯಕಾಲೀನ ಭಾರತದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ಮಹಮ್ಮದ್ ಪೈಗಂಬರ್ ಅವರನ್ನು ಅಮೀನ್ ಎಂದು ಕರೆಯುತ್ತಿದ್ದರು. ಹಾಗಾದ್ರೆ ಅಮೀನ್ ಎಂದರೆ ಡ್ಯಾಶ್. ಸರಿಯಾದ ಉತ್ತರ ವಿಶ್ವಾಸಾರ್ಹ ವ್ಯಕ್ತಿ ಎಂದರ್ಥ. ವಿಶ್ವಾಸಾರ್ಹ ವ್ಯಕ್ತಿ ಎಂದರ್ಥ. ಎರಡನೇ ಪ್ರಶ್ನೆ, ಮಹಮ್ಮದ್ ಪೈಗಂಬರರು ಯಾವ ಪಂಗಡದಲ್ಲಿ ಜನಿಸಿದವರು? ಸರಿಯಾದ ಉತ್ತರ ಕುರೇಶ್. ಕುರೇಶ್ ಎಂಬ ಒಂದು ಪಂಗಡದಲ್ಲಿ ಜನಿಸಿದಂತವರು. ಮೂರನೇ ಪ್ರಶ್ನೆ, ಮಹಮ್ಮದ್ ಗಜ್ನಿ ತನ್ನನ್ನು ತಾನು ಡ್ಯಾಶ್ ಎಂದು ಕರೆದುಕೊಂಡನು. ಸರಿಯಾದ ಉತ್ತರ ವಿಗ್ರಹ ಭಂಜಕ. ವಿಗ್ರಹ ಭಂಜಕ ಎಂದು ಕರೆದುಕೊಂಡರು. ನೋಡಿ ವಿದ್ಯಾರ್ಥಿಗಳೇ, ನಂತರ ಈ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ, ಕರ್ನಾಟಕ ಇತಿಹಾಸ ಮತ್ತು ಈ ಕರ್ನಾಟಕ ಇತಿಹಾಸಿಗೆ 4 ಭಾಗಗಳನ್ನ ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ. ಅಪ್ಡೇಟ್ ಆಗಿರುವಂತದ್ದು ಸೆಕೆಂಡ್ ಎಡಿಷನ್. ಮತ್ತು ಈ ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳು, ಸಾಧನಾ ಅಕಾಡೆಮಿ ಆಗಿರ್ಬೋದು, ಅಮೆಜಾನ್, ಫ್ಲಿಪ್ಕಾರ್ಟ್ ಆಗಿರ್ಬೋದು, RS ವರ್ಡ್ ಆಗಿರ್ಬೋದು, KPSC ಆಗಿರ್ಬೋದು, ಎಲ್ಲ ಕಡೆ ದೊರೆಯುತ್ತೆ. ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತದೆ ವಿದ್ಯಾರ್ಥಿಗಳೇ. ಹೀಗಾಗಿ ಉತ್ತಮ ಸ್ನೇಹಿತ, ಉತ್ತಮ ಪುಸ್ತಕ ನಮ್ಮ ಜೀವನವನ್ನು ರೂಪಿಸಬಲ್ಲುವಂಥದ್ದು. ಹೀಗಾಗಿ ಉತ್ತಮವಾದಂತಹ ಒಂದು ಪುಸ್ತಕವಾಗಿರುವಂತಹ ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶವನ್ನ ಪಡೆಯ ಅಂತ ಹೇಳ್ತಾ, ನಂತರ ಈ 4ನೇ ಪ್ರಶ್ನೆ, ಗಜ್ನಿಯಲ್ಲಿ ಒಂದು ವಿಶ್ವವಿದ್ಯಾಲಯ, ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯವನ್ನ ನಿರ್ಮಾಣ ಮಾಡಿದವರು ಯಾರು? ಸರಿಯಾದ ಉತ್ತರ ಮಹಮ್ಮದ್ ಗಜ್ನಿ. ಮಹಮ್ಮದ್ ಗಜ್ನಿ. 5ನೇ ಪ್ರಶ್ನೆ, ಮಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದನೆಂದು ಹೇಳಿದವರು ಯಾರು? ಸರಿಯಾದ ಉತ್ತರ ಹೆನ್ರಿ ಗೀಲಿಯಟ್ ಎಂಬ ಇತಿಹಾಸಕಾರ. ಹೆನ್ರಿ ಗೀಲಿಯಟ್ ಎಂಬ ಇತಿಹಾಸಕಾರ ಭಾರತದ ಮೇಲೆ 17 ಬಾರಿ ಗಜ್ನಿ ದಾಳಿ ಮಾಡಿದ ಅಂತ ಹೇಳವನೆ. ಹಾಗಾದ್ರೆ 6ನೇ ಪ್ರಶ್ನೆ, ಹೆನ್ರಿ ಗೀಲಿಯಟ್ ರವರ ಕೃತಿ ಯಾವುದು? ಸರಿಯಾದ ಉತ್ತರ ಭಾರತದ ಇತಿಹಾಸ. ಈ ಒಂದು ಭಾರತದ ಇತಿಹಾಸ ಎಂಬ ಒಂದು ಕೃತಿಯಲ್ಲಿಯೇ ಹೆನ್ರಿ ಗೀಲಿಯಟ್ ರವರು ಮಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದೆಂದು ನಮಗೆ ಇತಿಹಾಸವನ್ನ ತಿಳಿಸಿರುವಂತದ್ದು ವಿದ್ಯಾರ್ಥಿಗಳೇ. ನಂತರ 7ನೇ ಪ್ರಶ್ನೆ, ಪ್ರಥಮ ತರೈನ್ ಯುದ್ಧಕ್ಕೆ ಕಾರಣವೇನು? ಸರಿಯಾದ ಉತ್ತರ ರಜಪೂತ ಅರಸನಾದ 3ನೇ ಪೃಥ್ವಿರಾಜ ಚೌಹಾಣನು ಭಾರತದಲ್ಲಿ ಮಹಮ್ಮದೀಯರ ಹೇಳಿಗೆ ಸಹಿಸದೆ ರಜಪೂತ ಒಕ್ಕೂಟ ಸ್ಥಾಪಿಸಿದ್ದು ಕಾರಣ. ವಿದ್ಯಾರ್ಥಿಗಳೇ, ರಜಪೂತ ಅರಸನಾದ 3ನೇ ಪೃಥ್ವಿರಾಜ ಚೌಹಾಣನು ಭಾರತದಲ್ಲಿ ಮಹಮ್ಮದೀಯರ ಏಳಿಗೆಯನ್ನು ಸಹಿಸದೆ ರಜಪೂತ ಒಕ್ಕೂಟ ಸ್ಥಾಪಿಸಿದ್ದು ಇದಕ್ಕೆ ಕಾರಣವಾಗಿದೆ. ನಂತರ 8ನೇ ಪ್ರಶ್ನೆ, ಮಹಮ್ಮದ್ ಗೋರಿ ಸಾಮ್ರಾಜ್ಯವನ್ನು ಯಾವ 3 ಭಾಗಗಳಾಗಿ ವಿಂಗಡಿಸಿ ಮುಖ್ಯಸ್ಥರನ್ನು ನೇಮಿಸಿದನು? ಸರಿಯಾದ ಉತ್ತರ ದೆಹಲಿ ಕುತುಬ್ದಿನ್ ಐಬಕ್, ಕಾಬೂಲ್ಗೆ ಎಲ್ದುಜ್ನನ್ನ, ಮುಲ್ತಾನ್ಗೆ ಕುಬಾಚಾ. ದೆಹಲಿಗೆ ಕುತುಬ್ದಿನ್ ಐಬಕ್ನನ್ನ, ಕಾಬೂಲ್ಗೆ ಎಲ್ದುಜ್ನನ್ನ, ಮುಲ್ತಾನ್ಗೆ ಕುಬಾಚಾನನ್ನ ನೇಮಕ ಮಾಡಿದನು. 9ನೇ ಪ್ರಶ್ನೆ, ಬಂಗಾಳದ ಯಾವ ಪಾಲದೊರೆ ಓದಂತಪುರಿಯಲ್ಲಿ ಬೌದ್ಧ ವಿಶ್ವವಿದ್ಯಾಲಯ ಸ್ಥಾಪಿಸಿದನು? ಸರಿಯಾದ ಉತ್ತರ ಗೋಪಾಲ. ಗೋಪಾಲ ಎಂಬುವನು. ನೋಡಿ ವಿದ್ಯಾರ್ಥಿಗಳೇ, ನಂತರ 10ನೇ ಪ್ರಶ್ನೆ, ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ ಮತ್ತು ಸಯ್ಯದ್ ಸಂತತಿಗಳು ಯಾವ ಪಂಗಡಕ್ಕೆ ಸೇರಿದವು? ಸರಿಯಾದ ಉತ್ತರ ತುರ್ಕಿ ಪಂಗಡ. ಅಂದ್ರೆ ಮೊದಲ 4 ಸಂತತಿಗಳು ತುರ್ಕಿ ಪಂಗಡಕ್ಕೆ ಸೇರಿದವು. 11ನೇ ಪ್ರಶ್ನೆ, ಲೋಧಿ ಸಂತತಿಯವರು ಯಾವ ವರ್ಗಕ್ಕೆ ಸೇರಿದವರು? ಸರಿಯಾದ ಉತ್ತರ ಆಫ್ಘನ್, ಪಠಾಣ್ ಅಥವಾ ಗಿಲಾಜಾಯಿ ಪಂಗಡ. ಆಫ್ಘನ್, ಪಠಾಣ್ ಅಥವಾ ಗಿಲಾಜಾಯಿ ಪಂಗಡಕ್ಕೆ ಸೇರಿದವರು. 12ನೇ ಪ್ರಶ್ನೆ, ಇಲ್ತಮಶ್ನ ನಾಣ್ಯಗಳು ಯಾವುವು? ಸರಿಯಾದ ಉತ್ತರ ಬೆಳ್ಳಿ ನಾಣ್ಯ ಟಂಕ, ತಾಮ್ರದ ನಾಣ್ಯ ಜಿತಾಲ್. ಬೆಳ್ಳಿ ನಾಣ್ಯ ಟಂಕ, ತಾಮ್ರದ ನಾಣ್ಯ ಜಿತಾಲ್ ಇವು ಇಲ್ತಮಶ್ನ ನಾಣ್ಯಗಳು. 13ನೇ ಪ್ರಶ್ನೆ, ಇಲ್ತಮಶ್ ನಾಶ ಮಾಡಿದ ಹಿಂದೂ ದೇವಾಲಯ ಯಾವುದು? ಸರಿಯಾದ ಉತ್ತರ ಉಜ್ಜಯಿನಿಯ ಕಾಳಿಕಾ ದೇವಾಲಯ. ಉಜ್ಜಯಿನಿಯ ಕಾಳಿಕಾ ದೇವಾಲಯವನ್ನ ನಾಶ ಮಾಡಿ ಇಲ್ಲಿನ ವಿಕ್ರಮಾದಿತ್ಯನ ವಿಗ್ರಹವನ್ನ ಹೊತ್ತುಕೊಂಡು ಹೋದಂತವನೇ ಈ ಇಲ್ತಮಶ್. 14ನೇ ಪ್ರಶ್ನೆ, ಚಹಲ್ಗಾನಿ ಪದ್ಧತಿ ಆರಂಭಿಸಿದವರು ಯಾರು? ಸರಿಯಾದ ಉತ್ತರ ಇಲ್ತಮಶ್. ಇಲ್ತಮಶ್. 15ನೇ ಪ್ರಶ್ನೆ, ಟರ್ಕಿ ಭಾಷೆಯಲ್ಲಿ ಖಿಲ್ಜಿ ಎಂದರೆ ಡ್ಯಾಶ್. ಸರಿಯಾದ ಉತ್ತರ ಖಡ್ಗಧಾರಿ ಪುರುಷ ಎಂದರ್ಥ. ಖಡ್ಗಧಾರಿ ಪುರುಷ ಎಂದರ್ಥ. 16ನೇ ಪ್ರಶ್ನೆ, ದೆಹಲಿಯಲ್ಲಿ ಇಂಪೀರಿಯಲ್ ಲೈಬ್ರರಿ ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಜಲಾಲುದ್ದೀನ್ ಖಿಲ್ಜಿ. ಜಲಾಲುದ್ದೀನ್ ಖಿಲ್ಜಿ. 17ನೇ ಪ್ರಶ್ನೆ, ದಾಗ್ ಎಂದರೆ ಡ್ಯಾಶ್. ಸರಿಯಾದ ಉತ್ತರ ಕುದುರೆಗಳ ಅವ್ಯವಹಾರ ತಡೆಗಟ್ಟಲು ಕುದುರೆಗಳ ಹಣೆಗಳ ಮೇಲೆ ಮುದ್ರೆ ಹಾಕುವ ಪದ್ಧತಿ. ಕುದುರೆಗಳ ಅವ್ಯವಹಾರ ತಡೆಗಟ್ಟಲು ಕುದುರೆಗಳ ಹಣೆಗಳ ಮೇಲೆ ಮುದ್ರೆ ಹಾಕುವಂತ ಒಂದು ಪದ್ಧತಿಯನ್ನ ದಾಗ್ ಎಂದು ಕರೆಯುವರು. ನಂತರ 18ನೇ ಪ್ರಶ್ನೆ, ಚಹರೆ ಎಂದರೆ ಡ್ಯಾಶ್. ಸರಿಯಾದ ಉತ್ತರ ಪ್ರತಿಯೊಬ್ಬ ಸೈನಿಕನಿಗೂ ಗುರುತಿನ ಚೀಟಿ ನೀಡುವುದು. ಪ್ರತಿಯೊಬ್ಬ ಸೈನಿಕನಿಗೂ ಗುರುತಿನ ಚೀಟಿಯನ್ನು ನೀಡುವುದಾಗಿತ್ತು. ನಂತರ 19ನೇ ಪ್ರಶ್ನೆ,
ಮಧ್ಯಕಾಲೀನ ಭಾರತದಲ್ಲಿ ಸೈನಿಕರಿಗೆ ಪ್ರಥಮ ಬಾರಿಗೆ ಹಣದ ರೂಪದಲ್ಲಿ ವೇತನ ಪಾವತಿಸಿದವರು ಯಾರು? ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ. 20ನೇ ಪ್ರಶ್ನೆ, 1316ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಯಾವ ರೋಗದಿಂದ ಮರಣ ಹೊಂದಿದನು? ಸರಿಯಾದ ಉತ್ತರ ಜಲರೋಗ. ಜಲರೋಗದಿಂದ ಅಲ್ಲಾವುದ್ದೀನ್ ಖಿಲ್ಜಿ ಮರಣ ಹೊಂದಿದನು. ನೋಡಿ ವಿದ್ಯಾರ್ಥಿ, ಹೀಗೆ ಕಂಟಿನ್ಯೂ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ತರಗತಿ ಬರ್ತೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು.